ಯೂಟ್ಯೂಬ್ ಚಾನೆಲ್ನ ಶ್ರೀರಾಮನವಮಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ನಾನು ಅಶ್ವಿನಿ. ಇಂದು ದೇಶಾದ್ಯಂತ ಭಕ್ತಿ ಸಂಭ್ರಮ ಮತ್ತು ಆಧ್ಯಾತ್ಮಿಕತೆಯೊಂದಿಗೆ ಆಚರಿಸಲಾಗುತ್ತಿರುವ ಪವಿತ್ರ ಹಬ್ಬ ಶ್ರೀರಾಮನವಮಿ. ಶ್ರೀರಾಮನ ಜನ್ಮೋತ್ಸವವಾಗಿ ಈ ದಿನವನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ಈ ಹಬ್ಬದ ಮಹತ್ವವೇನು? ಇಂದಿನ ದಿನದ ಆಚರಣೆಗಳ ಹಿಂದಿನ ಆಧ್ಯಾತ್ಮಿಕ ಅರ್ಥವೇನು? ಈ ಕುರಿತು ವಿವರಿಸಲು ನಮ್ಮ ಜೊತೆ ಇದ್ದಾರೆ ಖ್ಯಾತ ವೇದ ಬ್ರಹ್ಮರ್ಷಿ ಶ್ರೀ ಲಕ್ಷ್ಮೀನಾರಾಯಣ ಚಾರ್ ಸ್ವಾಮೀಜಿಗಳು. ಸ್ವಾಮಿ, ನಿಮಗೆ ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ಜೈ ಶ್ರೀರಾಮ್. ಸ್ವಾಮೀಜಿ, ಮೊದಲಿಗೆ ಶ್ರೀರಾಮನವಮಿ ಹಬ್ಬದ ಮಹತ್ವವನ್ನು ನಮ್ಮ ಪ್ರೇಕ್ಷಕರಿಗೆ ತಿಳಿಸಿಕೊಡ್ತೀರಾ? CTV ಪ್ರೇಕ್ಷಕ ಮಹಾಶಯರೆಲ್ಲರಿಗೂ ಕೂಡ ಶ್ರೀರಾಮನವಮಿಯ ಶುಭಾಶಯಗಳು. ಈ ದಿನ ಶ್ರೀರಾಮನವಮಿ ಅಂದ್ರೆ ಕಬೀರ್ ದಾಸರು ಒಂದು ಕೃತಿಯಲ್ಲಿ ಹೇಳ್ತಾರೆ, ರಾಮ ಸಮಾನ್ ನಾಥ ನಹಿ, ಜೂಟ ಸಮಾನ್ ಪಾಪ ನಹಿ, ಪತಿವರ್ತ ಸೀತಾ ಮಾತಾ, ಭಕ್ತಿ ಸಮಾನ್ ಹನುಮಾನ್ ನಹಿ. ಹನುಮಾನ್ ಅಂದ್ರೆ ಆತನು ಮಾಡಿದಷ್ಟು ಭಕ್ತಿ ಇನ್ಯಾರು ಮಾಡಲ್ಲ. ವಾನರರಾಗುತ್ತಿ ದೇವರಂತ ಸೇರಿದ್ದಾರೆ ಅಂದ್ರೆ ಅಷ್ಟೊಂದು ಆತನಿಗೆ ಭಕ್ತಿ ಇರುತ್ತದೆ. ಈ ಶ್ರೀರಾಮನು ನಮಗೆ ಎಲ್ಲ ಜನತೆಗಳಿಗೂ ಕಾರಣವಾಗಿರುವಂತದ್ದು. ಮಹಾವಿಷ್ಣು 10 ಅವತಾರದಲ್ಲಿ ಶ್ರೀರಾಮನವಮಿ ಮಾತ್ರ ವಿಶೇಷ ಅವತಾರ. ಆ ಅವತಾರದಲ್ಲಿ ಈ ಶ್ರೀರಾಮನು ಹುಟ್ಟಿರೋದ್ರಂತೂ ವಿಶೇಷತೆ. ಅದರಲ್ಲಿ ಶ್ರೀರಾಮನು ನೀಲಮೇಘಶ್ಯಾಮನು, ಅಚ್ಯುತ, ಅನಂತ, ಗೋವಿಂದ ಎಂದೇಳಿ ಎಲ್ಲಾ ನಾಮಗಳು ಪಡೆದಿರುವಂತ ಈ ಶ್ರೀರಾಮನವಮಿ ವಿಶೇಷವಾದದ್ದು. ರಾಮನು ಹುಟ್ಟಿದ ದಿನ ಶ್ರೀರಾಮನವಮಿ, ಆದ್ದರಿಂದ ಇದನ್ನ ಶ್ರೀರಾಮನವಮಿ ಅಂತೇಳಿ ನಾವು ಆಚರಣೆ ಮಾಡಲಾಗುತ್ತೆ. ಈ ಹಬ್ಬವನ್ನು ಸಾಮಾನ್ಯವಾಗಿ ಜನರು ಹೇಗೆ ಆಚರಿಸುತ್ತಾರೆ? ಈ ಹಬ್ಬದ ವಿಶೇಷತೆ ಏನು ಅಂದ್ರೆ, ಸ್ವಾಮಿ ಹುಟ್ಟಿರೋ ವಿಶೇಷತೆ ಅಂತೇಳಿ ಎಲ್ಲರೂ ಕೂಡ ಈಗಿನ ಕಾಲದಲ್ಲಿ ಬೇರೆ ಸಿಹಿ ಕೇಕು ಅಥವಾ ಇಂಥದ್ದು ಹಚ್ತಾರೆ. ಆದ್ರೆ ಭಗವಂತನಿಗೆ ಅವೆಲ್ಲ ಇಲ್ಲ. ಭಗವಂತನಿಗೆ ಏನಿದ್ರು ಈ ಪಾನಕ ಅಂತೇಳಿ ಆ ಪಾನಕವನ್ನ ಯಾವಾಗಲೂ ಕೂಡ ಹಚ್ತಾರೆ. ಅದಾದ ನಂತರ ಅದು ಪಾನಕ ಹಚ್ಚೋದು ಭಗವಂತನ ಹುಟ್ಟಿರೋ ಒಂದು ಸುಂದರ ದೃಶ್ಯಕ್ಕೋಸ್ಕರ, ಸುಂದರ ತಿಳಿಯೋಕ್ಕೋಸ್ಕರನೇ ಭಗವಂತನಿಗೆ ಈ ಪಾನಕ ಹಚ್ತಾರೆ. ನಮ್ಮ ಸ್ವಲ್ಪ ಸೈನ್ಸ್ ಪ್ರಕಾರವಾಗಿ ತಗೊಂಡ್ರೆ ಪಾನಕ ಕುಡಿದು ಬಿಟ್ಮೇಲೆ ತುಂಬಾ ಹೀಟ್ ಆಗುತ್ತೆ. ಆವಾಗ ಈ ಹೆಸರು ಬೇಳೆ ತಿಂದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತೇಳಿ ಈಗ ಹೆಸರು ಬೇಳೆ ಕೂಡ ಇದು ಮಾಡ್ಕೊಡ್ತಾರೆ. ಕೆಲವು ಕಡೆ ಪ್ರಸಾದಗಳು, ಕೆಲವು ಕಡೆ ಊಟ ಎಲ್ಲ ಭಗವಂತನು, ಆ ಶ್ರೀರಾಮನು ನಮ್ಮ ಭಾರತದಲ್ಲಿ ಹುಟ್ಟಿರೋದು ನಮ್ಮ ಭಾರತವೇ ಅಲ್ಲ, ಇಡೀ ಪ್ರಪಂಚವೆಲ್ಲ ಕೊಂಡಾಡುತ್ತೆ. ಆ ಶ್ರೀರಾಮ ನಾಮ ಅಷ್ಟೊಂದು ಮಹಿಮಾನ್ವಿತವಾಗಿರುವಂಥದ್ದು. ಅದಕ್ಕೋಸ್ಕರ ಎಲ್ಲರೂ ಕೂಡ ಈ ಶ್ರೀರಾಮನವಮಿನ ಉಗಾದಿಗಿಂತೂ ಶ್ರೀರಾಮನವಮಿ ಆಚರಣೆ ಚೆನ್ನಾಗಿ ಮಾಡ್ತಾರೆ. ಇಂದಿನ ಯುವ ಜನತೆಗೆ ಶ್ರೀರಾಮನ ಸಂದೇಶ ಏನು ಹೇಳುತ್ತದೆ? ಶ್ರೀರಾಮನ ಸಂದೇಶ ಅಂದ್ರೆ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಇವರು 4 ಯಾವ ತರ ಇದ್ದು ನಮ್ಮ ಭಾರತ ದೇಶವನ್ನೆಲ್ಲ ನಡೆಸ್ಕೊಂಡು ಬಂದ್ರು. ಆ ತರ ಯುವ ಜನತೆ ಕೂಡ ಒಟ್ಟಾಗಿ ಇರ್ಬೇಕು, ಅನ್ನದಮ್ಮಂದ್ರು ಅನ್ನೋದು ಈ ರಾಮನಾಮ. ಆ ರಾಮನ ಅವತಾರದಲ್ಲಿ ಅನ್ನದಮ್ಮರ ಸಹತ್ವೆಯನ್ನು ನೋಡೋದಕ್ಕೆ ಚೆನ್ನಾಗಿರುತ್ತೆ. ಹಂಗಾಗಿ ರಾಮನ 14 ವರ್ಷ ವನವಾಸ ಮಾಡಿದ್ರು ಕೂಡ ಆ ಸಿಂಹಾಸನದಲ್ಲಿ ಭರತನ ಕೂತ್ಕೊಳ್ಳಿಲ್ಲ. ರಾಮನ ಪಾದ ತಂದು ಅಲ್ಲಿ ಇಟ್ಟು ಪೂಜೆ ಮಾಡಿ ರಾಮನಿಗೆ ಮತ್ತೆ ಪಾದಕ ಆಗಿ ಶ್ರೀರಾಮ ಪಟ್ಟಾಭಿಷೇಕ ಮಾಡಿಸ್ತಾರೆ. ಅಂದ್ರೆ ಅಣ್ಣ ತಮ್ಮಂದರು ಆ ರೀತಿಯಾಗಿರ್ತಾರೆ. ಕ್ಷಣ ಅಂದ್ರೆ ಲಕ್ಷ್ಮಣನು 14 ವರ್ಷ ಅಣ್ಣನ ಜೊತೆಯಲ್ಲಿ ಹೋಗಿ ಅವ್ರಿಗೇನು ಕಷ್ಟಗಳು ಬರ್ದಿಲ್ಲ ನೋಡ್ಕೊಂತಾನೆ. ಇದು ಅಣ್ಣ ತಮ್ಮಂದಿರಲ್ಲಿ ಇರುವಂತ ವಿಶ್ವಾಸ ನಮ್ಗೆ ತೋರಿಸುವಂತ ಪದ್ಧತಿ ಈ ಶ್ರೀರಾಮನ ಅವತಾರದಲ್ಲಿ. ಯುವ ಜನತೆ ಎಲ್ಲರೂ ಕೂಡ ಹಂಗೆ ಇರ್ಬೇಕು ಅಂತೇಳಿ ಎಲ್ಲರಲ್ಲಿ ನಾನು ಬೇಡ್ಕೊಂತೀನಿ. ಈ ಹಬ್ಬವನ್ನು ಆಚರಿಸುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗುತ್ತದೆ? ಆ ರಾಮನು ನೋಡಿದ್ರೇನೆ ನಮ್ಗೆ ಸಂತೋಷ ಆಗುತ್ತೆ. ಆ ರಾಮನ ಅವತಾರ ಅಂದ್ರೆ ಎಲ್ರಿಗೂ ಕೂಡ ನಮ್ಗೇನಾದ್ರೂ ತುಂಬಾ ಬಾಧೆ ಬಿದ್ದಾಗ ರಾಮ ಅನ್ಕೊಂತೀವಿ, ತುಂಬಾ ಹಸಿವಾದಾಗ ಕೂಡ ರಾಮ ಅನ್ಕೊಂತೀವಿ. ಏನಾದ್ರೂ
ಲಗ್ನ ಪತ್ರಿಕೆ ಅಥವಾ ವಿಶೇಷ ಏನಾದರೂ ಪತ್ರಿಕೆಗಳು ಬರೆದಾಗ ಅದರಲ್ಲಿ ಶ್ರೀರಾಮ ಅಂತ ಬರದೆ ಮುಂದೆ ಹೋಗ್ತೀವಿ. ಆ ಶ್ರೀರಾಮನಿಗೆ ಅಷ್ಟೊಂದು ಇದು ಐಕ್ಯತೆ ಅನ್ನೋದು ಆ ರಾಮನಲ್ಲೇ ನಮಗೆ ಬಾಧೆ ಆಗ್ಲು ಕಷ್ಟ ಆಗ್ಲಿ ಸುಖ ಆಗ್ಲಿ ಯಾವಾಗಲೂ ರಾಮನ ತಿಳ್ಕೊಂತೀವಿ. ಆ ರಾಮನಾಮ ನುಡಿಯಲ್ಲಿರುವಂತಹ ವಿಶೇಷತೆ ಜನ್ಮ ಜನ್ಮನಲ್ಲಿ ಆತನಿಗೆ ಪುನರ್ಜನ್ಮ ಇಲ್ದಿರ ಅಂತ ಕೊಡುವಂತ ಒಂದು ನಾಮ ಆಗಿರುತ್ತದೆ ಈ ಶ್ರೀರಾಮ ನಾಮ ಅನ್ನೋದು. ಹಾಗೂ ಈಗ CTV ಅವರಿಗೆ ರಾಮನ ಜನ್ಮ ವೃತ್ತಾಂತದಲ್ಲಿ ಒಂದೇ ಒಂದು ವಾಕ್ಯವನ್ನು ಹೇಳಲು ನಾವು ಬಯಸುತ್ತೇವೆ. ಏನಂದ್ರೆ, ರಾಮನು ದಶರಥ ಮಹಾರಾಜನು ರಾಮ ಅಂತೇಳಿ ನಾಮಕರಣ ಮಾಡಿ ವಿಶೇಷತೆ ಪಡಿತಾರೆ. ಆದರೆ ರಾಮನಿಗೆ ರಾಮಚಂದ್ರ ಅನ್ನೋದು ಒಂದು ನಾಮ ಇದೆ. ಅದು ಆ ಚಂದ್ರನಿಗೆ ರಾಮನಿಗೂ ಏನು ವಿಶೇಷತೆ ಅಂತ ಹೇಳಿದ್ರೆ, ರಾಮನು ಮಗುವಾಗಿದ್ದಾಗ ತನ್ನ ತಾಯಿಯನ್ನು ಕೇಳ್ತಾನೆ, ನನಗೆ ಊಟ ಬೇಕಮ್ಮ ಅಂತ. ಆಗ ಅವರು ವಿಶ್ವಾಮಿತ್ರ ಮಹರ್ಷಿಗಳು, ಊಟವೇ ತಾನೇ, ತಿನ್ಸಮ್ಮ, ನಿಧಾನಕ್ಕೆ ತಿನ್ಸು, ಆಚೆ ತಗೊಂಡೋಗಿ ಅರಮನೆ ಮೇಲೆ ನಿಲ್ಸ್ಕೊಂಡು ತಿನ್ಸಮ್ಮ ಅಂತೇಳಿ ದಶರಥರು ಆ ವಿಶ್ವಾಮಿತ್ರ ಹೇಳಿದಾಗ, ಆಗ ತಾಯಿ ತಗೊಂಡೋಗಿ ಆ ಮಹಡಿಯ ಮೇಲೆ ರಾಮನ ಕುರಿತು ತಿನ್ನಿಸ್ತಾ ಇದ್ದಾಗ ರಾಮನು ಕುಡಿಯಲು ನೀರು ಇಟ್ಟಾಗ ನೀರಲ್ಲಿ ಚಂದ್ರ ಕಾಣಿಸ್ತಾನೆ. ಆಗ ಹೇಳ್ತಾರೆ, ಅಮ್ಮ ನನಗೆ ಊಟ ಬೇಡ, ಈ ಬೆಳ್ಳಿಗಿರೋದು ಈ ಚಂದ್ರ ನನಗೆ ಬೇಕು ಅಂತ ಹೇಳ್ತಾರೆ. ನಾವಿರೋದು ಭೂಲೋಕದಲ್ಲಿ, ಆತನಿರೋದು ಎಲ್ಲಿ ಆಕಾಶದಲ್ಲಿ, ನಾವು ಅದನ್ನು ತಂದ್ಕೊಡಕ್ ಆಗೋದಿಲ್ಲ, ದಯವಿಟ್ಟು ನಮ್ಮ ಗಲಾಟೆ ಮಾಡಬೇಡ, ಊಟ ಮಾಡಪ್ಪ ಅಂತ ಹೇಳ್ತಾರೆ. ಆದ್ರೂ ರಾಮನು ಅದೇ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಕೆಲವು ದಿವಸದ ನಂತರ ಈ ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರ್ ಇಬ್ಬರು ಕೂಡ ಈ ಮಹಾವಿಷ್ಣು ಅವತಾರದಲ್ಲಿ, ಎಲ್ಲಾ ಅವತಾರದಲ್ಲಿ ರಾಮಾವತಾರ ತುಂಬಾ ಚೆನ್ನಾಗಿದೆ ಅಂತೆ, ಆ ರಾಮಾವತಾರ ನಾವು ದರ್ಶನ ಮಾಡೋಣ ಅಂತೇಳಿ ಪಾರ್ವತಿ ಪರಮೇಶ್ವರು ಬೇರೆ ಅವತಾರ ಎತ್ಕೊಂಡು ನಮ್ಮ ಅಯೋಧ್ಯೆಗೆ ಬಂದು ರಾಮನನ್ನ ನೋಡಿ ಸೀತಾಮ್ಮನವ್ರು ತಗೊಂಡು ರಾಮನ್ ಮುದ್ದಾಡಿ ಈಶ್ವರನ್ ಕೊಡ್ತಾರೆ. ಈಶ್ವರನು ತನ್ನ ಮಹಾವಿಷ್ಣು ಅವತಾರದಲ್ಲಿದ್ದ ರಾಮನ್ ತಗೊಂಡು ಆ ಮಗುವನ್ನ ಮುದ್ದಿಡೋರಷ್ಟಿಗೆ ಆ ಮಗು ಆ ಈಶ್ವರನ ತಲೆಯಲ್ಲಿರುವಂತ ಚಂದ್ರನ್ ಹಿಡ್ಕೊಂಡ್ಬಿಡುತ್ತೆ. ಹಿಡ್ಕೊಂಡಾಗ ಆ ಚಂದ್ರನಲ್ಲಿರುವಂತ ಕಲೆಗಳೆಲ್ಲ ಈ ರಾಮನಿಗೆ ಬಂದ್ಬಿಡುತ್ತೆ. ಮಹಾವಿಷ್ಣು ಹತ್ತಾವತಾರದಲ್ಲಿ ರಾಮಾವತಾರವೇ ಸುಂದರವಾಗಿರೋದು. ಆ ಚಂದ್ರನ ಹಿಡ್ಕೊಂಡಾಗ ಈಶ್ವರನು ಆ ತಲೆಯಲ್ಲಿರೋ ಆ ಚಂದ್ರನ ಮುಖಾಂತರವಾಗಿ ಈ ಶ್ರೀರಾಮಚಂದ್ರನಿಗೆ ಸಮಸ್ತ ಷಡ್ಯೋಪಕಾರ 12 ಕಲೆಗಳು ಬಂದ್ಬಿಡುತ್ತೆ. ಅದಾದ ನಂತರ ಅವರು ಹೊರಟೋಗ್ಬಿಡ್ತಾರೆ. ತಾಯಿ ಕೂಡ ಮಗುವನ್ನ ದಶರಥ ಮಹಾರಾಜನ್ ಕೊಡ್ತಾರೆ. ಆಗ ದಶರಥ ಮಹಾರಾಜರು ನೋಡಿ, ಓ ಏನಿದು ಮಗು ಇಷ್ಟು ದಿವಸದಿಂದ 1 ವರ್ಷ 1.5 ವರ್ಷ ಆಯ್ತು ಹಂಗೆ ಮಗುವಾಗೆ ಶ್ರೀರಾಮನೇ ಇದ್ದ, ಆದ್ರೆ ಈ ದಿನ ವಿಶೇಷವಾಗಿದ್ದಾನಲ್ಲ, ಏನಿದು ಇಷ್ಟೊಂದು ಕಳೆ ಇದೆ ಮಕ್ಕದಲ್ಲಿ ಅಂತ ಹೇಳಿ ಆ ದಶರಥ ಮಹಾರಾಜರು ಕೇಳಿದ್ರೆ, ಆಗ ವಿಶ್ವಾಮಿತ್ರ ಮಹರ್ಷಿಗಳು ಕೇಳ್ತಾರೆ, ನೋಡಿ ದಶರಥರೇ, ಈಗ ಬಂದೋದ್ರಲ್ಲ ಅವರು ಸಾಮಾನ್ಯರಲ್ಲ, ಅವರು ಪಾರ್ವತಿ ಪರಮೇಶ್ವರು, ಅವರು ಮಗುನ ನೋಡಕ್ಕೆ ಕೈಲಾಸದಿಂದ ಬಂದೋಗಿದ್ದಾರೆ. ಆ ಮಗು ಪಾರ್ವತಿ ದೇವಿ ಎತ್ಕೊಂಡಾಗ ಏನಿಲ್ಲ, ಈಶ್ವರನ್ ಎತ್ಕೊಂಡಾಗ ಆ ಈಶ್ವರನ್ ತಲೆಯಲ್ಲಿದ್ದಂತ ಚಂದ್ರನ ಹಿಡ್ಕೊಂತಾನೆ. ಆಗ ರಾಮನಿಗೆ ಆ ಚಂದ್ರನಲ್ಲಿರೋ ಕಳಾಂಶವೆಲ್ಲ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಅಂತೇಳಿ ಹೇಳೋರಷ್ಟಿಗೆ, ವಿಶ್ವಾಮಿತ್ರನ ಹೇಳೋರಷ್ಟಿಗೆ ಆ ದಶರಥ ಮಹಾರಾಜರು ಪುನಃ ನಾಮಕರಣ ಮಾಡ್ತಾರೆ. ಈ ದಿನದಿಂದ ರಾಮಚಂದ್ರ, ಚಂದ್ರನ ಹಿಡ್ಕೊಂಡಿದ್ದರಿಂದ ರಾಮಚಂದ್ರ ಅಂತೇಳಿ ಆ ವಿಶೇಷತೆ. ಈ ತರ ಆತನ ಹುಟ್ಟಿದ ಇದರಲ್ಲಿ ಶ್ರೀರಾಮನಿಗೆ ಕೋಟ್ಯಾಂತರ ಕಥಾಂಶಗಳೆಲ್ಲ ಇದೆ. ಅದು ಮುಂದಿನ ಇದರಲ್ಲಿ ತಿಳಿಸ್ಕೊಡ್ತೀವಿ. ಈ CTV ಪ್ರೇಕ್ಷಕ ಮಹಾಶಯರೆಲ್ಲರಿಗೂ ಕೂಡ ಶ್ರೀರಾಮ ನವಮಿಯ ಶುಭಾಶಯಗಳು. ಜೈ ಶ್ರೀರಾಮ್. ಶ್ರೀರಾಮ ನವಮಿ ಹಬ್ಬವು ಕೇವಲ ಒಂದೇ ಆಚರಣೆ ಅಲ್ಲ, ಅದು ನಮ್ಮ ಸಂಸ್ಕೃತಿ ಮತ್ತು ಮೌಲ್ಯಗಳ ಪ್ರತಿಬಿಂಬ. ದೇಶದ ವಿವಿಧ ಭಾಗಗಳಲ್ಲಿ ರಾಮನ ದೇವಾಲಯಗಳ ಶ್ರೀರಾಮನವಮಿಯಿಂದ ಭಕ್ತರು ದಂಡೆ ದೇವಾಲಯಗಳಲ್ಲಿ ಇರುತ್ತದೆ. ಶ್ರೀರಾಮನವಮಿ ಹಬ್ಬದ ವಿಶೇಷ ಕುರಿತು ಸ್ವಾಮೀಜಿಗಳ ಮಾತು. ಧರ್ಮ, ಸತ್ಯ ಮತ್ತು ಆದರ್ಶ ಜೀವನದ ಸಂದೇಶವನ್ನು ನೀಡುವ ಈ ಹಬ್ಬ ಎಲ್ಲರಿಗೂ ಶುಭ ತರಲಿ. CTV ನ್ಯೂಸ್ ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳ ವೀಕ್ಷಣೆಗಾಗಿ CTV ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವಂದನೆಗಳು.